ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ರೋನಿ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ಸೋಣ ಒಂದಷ್ಟು ಮಾಹಿತಿಗಳನ್ನ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದೆ ಸರ್. ತುಂಬಾ ದಿನ ಆಯ್ತು ಅಂತ. ಹೌದು. ಸ್ಕ್ರೀನ್ ಮೇಲೆ ಲಾಸ್ಟ್ ಯಾವ ಲಾಸ್ಟ್ ಕಾಂತಾರ ಇರ್ಬೋದು, ಮತ್ತೆ ಇವ್ರದ್ದು ಯೋಗಿ ಸರ್ ಅವ್ರದ್ದು. ಸೊ ನಿಮ್ಮ ಸಂದರ್ಶನ ಮಾಡೋಕ್ಕೆ ಇವತ್ತು ಟೈಮ್ ಸಿಕ್ಕಿದೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಆಗಿದ್ದೀನಿ ಸರ್. ಸೊ ಹೇಗೆ ನಡೀತಿದೆ ಸಿನಿಮಾ ಜರ್ನಿ? ಚೆನ್ನಾಗಿ ನಡೀತಾ ಇದೆ ಸರ್. ಅವತ್ತಿಂದಲೂ ಇದೇ ಗೆಟಪ್ ಅಲ್ಲಿ ಇದ್ದೀರಾ? ಹೌದು, ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀರಿ. ಕೂದಲು ಕಟ್ ಮಾಡೋದು ಬಿಡೋದು ಇಬ್ರು ಘಟಗಳು, ಅವರು ಸರ್. ನಿಮ್ಮ ಒಂದು ಪರಿಚಯ. ನಮ್ಮ ಹೆಸರು ಸರ್, ನನ್ನ ಹೆಸರು ಪೃಥ್ವಿರಾಜ್ ಅಂತ. ಆಲ್ಮೋಸ್ಟ್ 2017 ಫಿಲಮ್ ಫೀಲ್ಡಲ್ಲೇ ಇದ್ದೀನಿ. ಆಯ್ತು, ಒಂದು 4-5 ಮೂವಿ ಮಾಡಿದ್ದೀನಿ. ರಾನಿ ಈಗ ಲೀಡ್ ಕ್ಯಾರೆಕ್ಟರ್. ರವಿಶಂಕರ್ ಸರ್ ಮೇನ್ ವಿಲನ್ ಆಕ್ಟ್ ಮಾಡಿದ್ದಾರೆ. ಕಾಳಿ ಅಂತ ಅವ್ರ ಕ್ಯಾರೆಕ್ಟರ್ ನೇಮು. ಕಾಳಿ ಶಿಷ್ಯನಾಗಿ ಬಾಹುಬಲಿ ಅಂತ ನನ್ನ ಕ್ಯಾರೆಕ್ಟರ್ ನೇಮು. ಥ್ರೂಔಟ್ ಮೂವಿ ಕ್ಯಾರಿ ಆಗ್ತೀನಿ ರವಿಶಂಕರ್ ಸರ್ ಜೊತೆ. ಹೌದು, ಅದಕ್ಕೆ ಡೈರೆಕ್ಟರ್ ಸರ್ ಬಾಹುಬಲಿ ಕ್ಯಾರೆಕ್ಟರ್ ನಮ್ಮ ಪರ್ಸನಾಲಿಟಿಗೆ ಬಾಹುಬಲಿ ಅಂತಲೇ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದಾರೆ ಸರ್. ಸರ್, ಇದರಲ್ಲಿ ರೋನಿಯಲ್ಲಿ ಬಂದ್ಬಿಟ್ಟು ನಾವು ರವಿಶಂಕರ್ ಅವ್ರ ತಮ್ಮ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಹಳ ಒಂದು ಡೆಪ್ತ್ ಆಗಿದೆ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸರ್, ರೋನಿ ಒಂಥರ ಲೈಕ್ ಉಗ್ರಂ ಶೇಡೆಡ್ ತರನೇ ಒಂಥರ ಒಂದಷ್ಟು ಬಂದಿರುವಂಥದ್ದು, ಲೈಕ್ ಕಲರಿಂಗ್ ಅಲ್ಲಿ. ಸೊ ನಿಮಗೆ ಅದು ಬೆನಿಫಿಟ್ ಆಯ್ತು? ಸೊ ಬೆನಿಫಿಟ್ ಆಯ್ತು. ಲೈಕ್ ಉಗ್ರಂ ಅನ್ನೋದು ಅದು ಒಂಥರ ಬೇರೆ ಪ್ಯಾಟರ್ನ್ ಆ ಸೀಸನ್ ಅಲ್ಲಿ, ಬಟ್ ಇದು ಟೋಟಲಿ ಡಿಫ್ರೆಂಟ್ ಸರ್. ಎಲ್ಲಿ ಅಂದ್ರೆ ನಮ್ಮ ಸೆಟ್ ಹಾಕಿದ್ರಲ್ಲ ಫೈಟು, ಜೈಲ್ ಸೆಟ್ಟು, ಸೊ ಟೋಟಲಿ ಒಂದು ಡಿಫ್ರೆಂಟ್ ಆಗಿತ್ತು. ಒಂದು ಹಾಲಿವುಡ್ ಫಿಲಮ್ ಅಲ್ಲಿ ಹಾಕೋದು ಆ ಥರ ಒಂದು ಗೆಟಪ್ ಆಗಿರ್ಬೋದು, ಮತ್ತೆ ವಿನೋದ್ ಮಾಸ್ಟರು ಎಲ್ಲ ಒಂದು ಡಿಫ್ರೆಂಟ್ ಆಗಿ ಫೈಟು ಕಂಪೋಸ್ ಮಾಡಿದ್ದಾರೆ ಸರ್. ಅದೇ ಒಂದು ಗುಡ್ ಎಕ್ಸ್ಪೀರಿಯನ್ಸು. ಸೊ ಈ ಆಕ್ಷನ್ ಮೂವಿ ಅಂದಾಗ ನಮಗೆ ಒಂದು ಅನ್ಸೋದು ಯಾವಾಗಲೂ ಇದೇ ಪ್ಯಾಟರ್ನ್ ಬಂದ್ಬಿಡುತ್ತೆ, ಕಮರ್ಷಿಯಲ್ ಮೂವಿಗಳು ಇದೇ ಥರ ಥಿಂಕ್ ಬರುತ್ತೆ. ಸೊ ಇದರಲ್ಲಿ ಏನು ತೋರಿಸ್ಕೊಳ್ತಿದ್ದಾರೆ ಆಸ್ ಪರ್ ನಿಮ್ಮ ಅನಲೈಸ್ ಈ ಸಿನಿಮಾಲಿ? ಸರ್, ಇದರಲ್ಲಿ ಟೋಟಲಿ ಅಂದರೆ ಇವಾಗ ಬೇರೆ ಫಿಲಮ್ ನೋಡಿದ್ರೆ ಒಂದು ರಾ ಇದು ಇರುತ್ತೆ, ಆ್ಯಕ್ಷನ್ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಒಂದು ಟೋಟಲಿ ಡಿಫ್ರೆಂಟು. ಮತ್ತು ನಮ್ಮ ಹೀರೋ ಸರ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಒಂದು ಎಕ್ಸ್ಪೀರಿಯನ್ಸ್ ಹೀರೋ ಥರ ಮಾಡಿದ್ದಾರೆ ಸರ್. ಎಲ್ಲ ಒಂದು ಮಿಕ್ಸ್ಚರ್ ಆಫ್ ಎಮೋಷನ್ ಅಂತ ಹೇಳ್ಬೋದು ಸರ್. ಮೂವಿ ಚೆನ್ನಾಗಿ ಮಾಡ್ತಾರೆ. ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ. ನಿಮ್ಗೆ ಹೇಗಾಗುತ್ತೆ ಅಂದರೆ ಮೂವಿ ಸ್ಟಾರ್ಟ್ ಆಗಿ ಇಂಟರ್ವಲ್ ಯಾವಾಗ ಬರುತ್ತೆ ಅಂತಲೇ ನಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಆ ಥರ ಒಂದು ಕೂರಿಸುತ್ತೆ. ಮತ್ತು ಸೆಕೆಂಡ್ ಹಾಫ್ ಬೇರೆ ಥರ ತಗೊಂಡೋಗುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಲಿಟ್ರಲಿ ಮುಗಿದ್ಮೇಲೆ ಆ ಒಂದು ಗುಂಗಿಂದ ಆಚೆ ಬರೋಕ್ಕೆ ಒಂದು ಫ್ಯೂ ಮಿನಿಟ್ಸ್ ಬೇಕು ನಮಗೆ. ಮೂವಿ ಆಗೋಯ್ತಾ, ಆ ಲೋಕಕ್ಕೆ ಹೋಗಿರ್ತೀವಿ ನಾವು, ರಾನಿ ಲೋಕದಲ್ಲಿ ಇರ್ತೀವಿ. ಸೊ ಆ ಗುಂಗಿಂದ ಆಚೆ ಬರೋದು ಅದು ಟೈಮ್ ಬೇಕು. ಮತ್ತೆ ಚೆನ್ನಾಗಿ ಬಂದಿದೆ ಸರ್. ಎಲ್ಲ ಒಂದು ಮಿಕ್ಸ್ಚರ್ ಆಫ್ ಎಮೋಷನ್, ಸೆಂಟಿಮೆಂಟ್, ರೊಮ್ಯಾನ್ಸ್, ಆ್ಯಕ್ಷನ್ ಎಲ್ಲ ಒಂದು ಮಿಕ್ಸ್ಚರ್ ಆಫ್ ಇದೆ ಹೇಳ್ಬೋದು ವರ್ಕ್. ಆಲ್ರೆಡಿ ಮೂವಿ ನೋಡಿದ್ರೆ ಡೈರೆಕ್ಟರ್ ತೋರಿಸ್ಬಿಟ್ಟು ನೀವು ನೋಡಿದ್ರೆ? ಇಲ್ಲ ಸರ್, ನಾವು ಇನ್ನೂ ನೋಡಿಲ್ಲ. ನಿಮಗೆ ಗೊತ್ತಲ್ಲ ಸರ್. ಈಗ ಮ್ಯಾಕ್ಸ್ ಮಾಡ್ತಾ ಇದ್ರಿ, ಬಗೀರಾ, ಟೆರರು, ತಲ್ವಾರ್ಪೇಟೆ, ಬಟ್ ತಮಿಳ್ ಫಿಲಮ್ಮು, ತೆಲುಗು. ಹೌದು ಸರ್. ಈಗ ರುದ್ರಮ್ ಅಂತ ಒಂದಿದೆ ತಮಿಳಲ್ಲಿ. ಆಮೇಲೆ ಬೇರೆ ಒಂದು ಮೂವಿ ಹೆಸರು ಗೊತ್ತಿಲ್ಲ. ಒಂದು ದೊಡ್ಡ ಹೀರೋ ಜೊತೆ ಮಾಡ್ತಾ ಇದೀನಿ, ಬಟ್ ಇನ್ನ ಅಪ್ಡೇಟ್ ಮಾಡ್ತಾರೆ. ತೆಲುಗು ಆಲ್ಮೋಸ್ಟ್ ನಾನು ಬಿಫೋರ್ ಇಂದಾನೆ ಮಾಡ್ತಾ ಇದೀನಿ ಸರ್. ಅವಾಗ ನಾನು ತೆಲುಗು, ತಮಿಳೆಲ್ಲ ಮಾಡ್ತಾ ಇದ್ದೀನಿ. ಉಗ್ರಮಿಂದ ನಾವು ಕಂಟಿನ್ಯೂ. ಈಗ ಎಲ್ಲಾ ಇಂಟರ್ವ್ಯೂಗಳಲ್ಲಿ ಉಗ್ರಂ ರವಿ ಸರ್ ಬರ್ತಾರೆ ಅಂತ ಹೇಳೋರು ಬರ್ತಾನೆ ಇರ್ಲಿಲ್ಲ. ಲಘು ತುಂಬಾ ಲೇಟಾಗಿ ಸಿಕ್ಕಿದ್ರು ಸರ್. ಅಷ್ಟೊಂದು ಓಡಾಡ್ತಾ ಇರ್ತಾರೆ. ಉಗ್ರಂ ಆದ್ಮೇಲೆ ನಿಮ್ಮ ಜೀವನ ಉಗ್ರಂ ರವಿ ಅಂತಲೇ ಸೇರ್ಕೊಂಡು. ಹೌದು ಸರ್. ಸೊ ಹೇಗಿದೆ ಇವತ್ತಿನ ಲೈಫ್? ಚೆನ್ನಾಗಿದೆ ಸರ್. ಉಗ್ರಂ ಇಲ್ಲ ಅಂದ್ರೆ ಉಗ್ರಂ ರವಿ ಇಲ್ಲ ಅಂತ ಅಷ್ಟೇ. ಯಾಕಂದ್ರೆ ಉಗ್ರಂ ಬಿಫೋರ್ ಬೇರೆ ತರ ಇದೆ, ಉಗ್ರಂ ಆದ್ಮೇಲೆ ಬೇರೆ ತರ. ಸೊ ಉಗ್ರಂ ಅನ್ನೋದು ಒಂದು ಲೈಫ್ ಅಷ್ಟೇ. ಅದಿಲ್ಲ ಅಂದ್ರೆ ಇವತ್ತು ರವಿ ಇಲ್ಲ, ಇಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಉಗ್ರಮಿಂದನೇ ಎಲ್ಲ. ಈ ಸಿನಿಮಾ ಅಲ್ಲಿ ಒಂದು ಡಾರ್ಕ್ ಶೇಡೆಡ್ ಕ್ರೈಮ್ ಇರ್ಬೋದು, ಅಥವಾ ಕ್ರೈಮ್ ತುಂಬಾ ತೋರಿಸಿದ್ದಾರೆ.
ಅಂಡ್ ತುಂಬಾ ಹೇಳ್ಬೇಕಂದ್ರೆ ತುಂಬಾ ಬಜೆಟ್ ಅಲ್ಲಿ ಖರ್ಚು ಮಾಡಿರುವಂತ ಸಿನಿಮಾ ಕಾಣಿಸುತ್ತೆ. ಸ್ಕ್ರೀನ್ ಅಲ್ಲೇ ಅಪಿಯರೆನ್ಸ್ ಕ್ವಾಲಿಟಿ ವೈಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾನ್ ನೋಡಿದ ಪ್ರಕಾರ ಆ ಟೀಸರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದು ತುಂಬಾ ಚೆನ್ನಾಗಿ ಮಾಡಿರುವಂತದ್ದು, ಟೆಕ್ನಿಕಲ್ ಆಗಿ ವರ್ಕ್ ಮಾಡಿರುವಂತದ್ದು. ಈವನ್ ಇಟ್ ಸರ್ ಆಕ್ಚುಲಿ ಕ್ಯಾಮ್ರಾಮನ್ ರಾಮ ಸರ್ ಅವರು ನಮಗೆ ಬಿಫೋರ್ ಇಂದನೂ ಪರಿಚಯ. KGF ಅವರು ನಮ್ಮ ಎಸ್ ಬಾಸ್ ಇದ್ದಾರಲ್ಲ ಅಲ್ಲಿಂದನೂ ಪರಿಚಯ. ಸೊ ಅವ್ರ ವರ್ಕು ತುಂಬ ಇದಾಗಿತ್ತು ಸರ್. ಆಲ್ಮೋಸ್ಟ್ ಥರ ಲೈಕ್ ಅದನ್ನು ಹೇಳಕ್ಕೆ ಹೋಗ್ಬೇಕಂದ್ರೆ ಹಿಂಗೆ ಇವಾಗ ತೆಲುಗು ಫಿಲಮ್ಮು ಬೇರೆ ಹಾಲಿವುಡ್ ಫಿಲಮ್ ಆ ಥರ ಮಾಡೋ ಟೈಮಲ್ಲಿ ಆ ಥರ ಒಂದು ಪ್ಯಾಟರ್ನ್ ತಗೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸರ್ ಕ್ಯಾಮ್ರಾಮನ್ ಸರ್. ಡಿಫ್ರೆಂಟ್ ಜರ್ನಿ ಇತ್ತು ಅದು. ಪ್ರೊಡಕ್ಷನ್ ಸಹ ಫಸ್ಟ್ ಮೂವಿ ನಮ್ಮ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಪೂಜಾರಿ ಸರ್ ಫಸ್ಟ್ ಮೂವಿ ಪ್ರೊಡ್ಯೂಸ್ ಮಾಡ್ತಿರೋದು. ನಮ್ಗೆ ಯಾವತ್ತೂ ಒಬ್ರು ಫಸ್ಟ್ ಫ್ರೆಶರ್ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡ್ತೀವಿ ಅನ್ನೋ ಫೀಲೇ ಇರಲಿಲ್ಲ. ಒಬ್ರು ಯಾರೋ ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡ್ತಿದ್ದೀವಿ ಆ ಥರ ಒಂದು ಎನ್ವೈರನ್ಮೆಂಟ್ ಇತ್ತು. ಮತ್ತೆ ಮೂವಿ ಮೇಕಿಂಗ್ ಹೋಯ್ತು ಅಷ್ಟೇ, ನಮ್ಗೇನು ಎಲ್ಲೂ ಕಾಂಪ್ರಮೈಸ್ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮುಗಿಸ್ರಪ್ಪ, ಅವ್ಯಾವ ಏನು ಇರಲಿಲ್ಲ. ನಿಮ್ಗೆ ಏನು ಬೇಕು ಸರ್, ಯಾವ ಥರ ಸಿಟ್ ಬೇಕು ಹೇಳಿ ಆ ಥರ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀವಿ. ಆ ಥರ ಒಂದು ಸಪೋರ್ಟಿವ್ ಆಗಿದ್ರು ನಮಗೆ. ಮತ್ತೆ ಬಜೆಟ್ ಅಷ್ಟೇ. ಒನ್ಸ್ ನಮ್ಗೆ ಒಂದು ಮೇಕಿಂಗ್ ಬೇಕು, ಆ ಒಂದು ಕಂಟೆಂಟ್ ಕೇಳುತ್ತೆ ಅಂದಾಗ ಬಜೆಟ್ ಆಬ್ವಿಯಸ್ಲಿ ನಮ್ಗೆ ಮೈಂಡಿಗೆ ಹೋಗಲ್ಲ. ಅಫ್ಕೋರ್ಸ್ ಬಜೆಟ್ ಚೆನ್ನಾಗಿ ಆಗಿದೆ ಮೂವಿ, ನಿಮ್ಗೆ ಗೊತ್ತಾಗುತ್ತೆ. ಮೂವಿ ಟ್ರೈಲರ್ ಟೀಸರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಥ್ರೂಔಟ್ ಮೂವಿ 6 ಫೈಟ್ ಇದೆ, ಮತ್ತೆ ಒಂದೊಂದು ಸೆಟ್ ವರ್ಕ್ ಇದೆ. ಕ್ಲೈಮ್ಯಾಕ್ಸ್ ಒಂದ್ ಕಡೆ ಅಲ್ಲೊಂದು ಸೆಟ್, ಸಾಂಗ್ಸು, ಮತ್ತೆ ಬೇರೆ ಬೇರೆ ಸಿನಾರಿಯೋಸು. ಅಫ್ಕೋರ್ಸ್ ಬಜೆಟ್ ಇದೆ, ಬಜೆಟ್ ತಕ್ಕಂತೆ ಸ್ಟೋರಿನೂ ಅಷ್ಟೇ ಸೂಪರ್ ಆಗಿದೆ. ಆನ್ಲೈನ್ ಸ್ಟೋರಿ ಏನ್ ಹೇಳ್ಬೋದು ಅಂದ್ರೆ ರಾಘವ ಹೇಗೆ ರಾಣಿ ಆಗ್ತಾನೆ ಅನ್ನೋದೇ ಒಂದು ಕತೆ. ಅವನು ಯಾಕೆ ರಾಣಿ ಆಗ್ತಾನೆ ಅನ್ನೋದೇ ಒಂದು ಕತೆ. ಈ ಸಿನಿಮಾನ ನೋಡಿ ಜನಕ್ಕೆ ಏನು ಸಂದೇಶ ಸಿಗುತ್ತೆ? ಒಳ್ಳೆ ಮೆಸೇಜ್ ಸಿಗ್ಬೋದು ಸರ್. ಮೆಸೇಜ್ ಯಾವ ತರ ಟೈಪ್ ಅಲ್ಲಿ ಮೆಸೇಜ್ ಸಿಗ್ಬೋದು? ಡೈರೆಕ್ಟರ್ ಪಾಯಿಂಟ್ ಆಫ್ ಯಾಕಂದ್ರೆ ನಾವು ಕತೆ ಕೇಳಿಲ್ಲ, ಬೇರೆ ನಮ್ಮ ಕ್ಯಾರೆಕ್ಟರ್ ಮಾತ್ರ ನಾವು ಮಾಡ್ಕೊಂಡು ಬಂದಿದ್ರೆ ಚೆನ್ನಾಗಿದೆ ಸರ್. ಸರ್ ನೀವು ಹೇಳ್ಬೋದಾ ಸರ್? ಮೂವಿಯಿಂದ ಮೆಸೇಜ್ ಅನ್ನೋಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್. ಅಫ್ಕೋರ್ಸ್ ಪೈಸಾ ವಸೂಲ್ ಮೂವಿ, ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಂದೇನಪ್ಪ ಅಂದ್ರೆ ಹೌದು ನಮ್ಮ ಕನ್ನಡ ಆಡಿಯನ್ಸ್ ಸ್ವಲ್ಪ ಯಾಕೆ ನಮ್ಗೆ ಒಳ್ಳೆ ಮೂವೀಸ್ ಬರ್ತಿಲ್ಲ ಅಂತ ಒಂದು ಮಾತಿದೆ. ಸೊ ಡೆಫಿನೆಟ್ಲಿ ಒಂದು ರಾಣಿ ಮೂವಿ ನೋಡಿದ್ಮೇಲೆ ಅವ್ದು ಕೊರತೆ ಒಂದು ಕಡಿಮೆ ಆಗುತ್ತೆ ಅಂತ 100% ನಾನು ಹೇಳ್ಬಲ್ಲೆ. ಆ ತರ ನಮ್ಮ ಡೈರೆಕ್ಟರ್ ಸರ್ ಗುರುದೇಶ್ ಶೆಟ್ಟಿ ಸರ್ ಅಷ್ಟು ಚೆನ್ನಾಗಿ ಕತೆ ಪ್ಲಾನ್ ಮಾಡಿದ್ದಾರೆ. ಮತ್ತೆ ಮೂವಿ ನಾವು ನೋಡಿದ್ವಿ ಆಸ್ ಆಡಿಯನ್, ಅಂದ್ರೆ ಈ ಆರ್ಟಿಸ್ಟ್ ಆಗಿ ನಾನು ನೋಡ್ಲಿಲ್ಲ ಮೂವಿ, ಆಸ್ ಆಡಿಯನ್ ಆಗಿ ನೋಡಿದ ಮೂವಿ ವಾವ್ ಅನ್ಸ್ತು ನನ್ಗೆ. ನಿಜ ಎಲ್ಲೋ ನಮ್ಗೇನು ಬೋರ್ ಅನ್ಸಲ್ಲ, ಮೂವಿ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಅಫ್ಕೋರ್ಸ್ ಒಂದು ಒಳ್ಳೆ ಮೂವಿ ನೋಡ್ಕೊಂಡ್ ಬಂದ್ವಿ ಅಂತ ಆಡಿಯನ್ಸ್ ಅನ್ಸುತ್ತೆ, ಅದಂತೂ ನಿಜ. ಡೆಫಿನೆಟ್ಲಿ ಥ್ರಿಲ್ಲಿಂಗ್ ಆಗಿದೆ. ಓಕೆ, ದೊಡ್ಡ ತಾರಾಗಣಗಳು ರವಿಶಂಕರ್ ಸರ್ ಇರ್ಬೋದು, ಒಂದಷ್ಟು ಜನ ಇರುವಂತದ್ದು. ಉಗ್ರ ಮಂಜು ಸರ್ ಇದ್ದಾರೆ, ಮಣಿಕಂದ್ರ ಸರ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹೌದು, ಅವ್ರನ್ನ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಆಕ್ಟ್ ಇರ್ಬೋದು. ಸೊ ರವಿಶಂಕರ್ ಸರ್ ಜೊತೆ ಆಕ್ಟ್ ಮಾಡಿದ್ದು ಅನುಭವ ಎಕ್ಸ್ಪೀರಿಯನ್ಸ್ ಸರ್. ಅದು ಬಿಫೋರ್ ಮಾಡಿದಿರಿ ಅವಾಗ. ಸೊ ಇದೊಂಥರ ಜರ್ನಿ ಚೆನ್ನಾಗಿತ್ತು. ಬಟ್ ಅವರ ಅಣ್ಣ ತಮ್ಮ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರಲ್ಲ, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸರ್ ಅವ್ರ ಜೊತೆ. ನನಗೆ ಫಸ್ಟ್ ಟೈಮ್ ಸರ್ ರವಿಶಂಕರ್ ಸರ್ ಜೊತೆ ವರ್ಕ್ ಮಾಡಿದ್ದು. ಇಲ್ಲಿವರೆಗೂ ಅವ್ರನ್ನ ಟಿವಿ ಥಿಯೇಟ್ರಲ್ಲಿ ನೋಡಿದ್ದು. ಆಸ್ ಅ ಪರ್ಸನ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಫಸ್ಟ್ ಪ್ರಾಜೆಕ್ಟ್. ಸೊ ಅಫ್ಕೋರ್ಸ್ ಅದು ಭಯ ಇತ್ತಲ್ಲ ಅಲ್ಲಿ ಸ್ಟಾರ್ಟಿಂಗ್. ನಂಗೆ ಯಾವ್ದಾದ್ರು ಡೈರೆಕ್ಟರ್ ಸರ್ ಬಾಹುಬಲಿ ಅಂತ ಕ್ಯಾರೆಕ್ಟರ್ ನೆನಪಿದ್ವಿ, ರವಿಶಂಕರ್ ಅವರ ಶಿಷ್ಯನ್ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ನಾನು ಸರ್ ರವಿಶಂಕರ್ ಸರ್ ಜೊತೆಲ್ಲ ಭಯ ಆಗಲ್ವ ಸರ್. ಅಂದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದಂತ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಇಲ್ಲ, ಏನ್ ಎದುರುಬೇಡಿ, ನಾವೆಲ್ಲ ಇರ್ತೀವಿ ನಿಮ್ ಜೊತೆ. ಅಂದ್ರೆ ಒಂದು ಏನಂದ್ರೆ ಸಪೋರ್ಟಿವ್ ಆಗಿ ನಮ್ಮ ಡೈರೆಕ್ಟರ್ ಸರ್ ನಮ್ಗೆಲ್ಲ ಸೆಟ್ ಅಲ್ಲಿ ಏನೋ ಡೈಲಾಗ್ ಥ್ರೂ ಅಷ್ಟೇ ನರೇಷನ್ ಎಲ್ಲ ನೀಟಾಗಿ ಏನೇನ್ ಸೀನು ಹೇಗೆ ಅವೆಲ್ಲ ಹೇಳ್ಕೊಟ್ಟು ನೀಟಾಗಿ ಎಲ್ಲೋ ಒಂಥರ ಒಬ್ಬ ಫ್ರೆಶರ್ ಆತರ ನಮ್ಗೆ ಎಲ್ಲೋ ಇರ್ಲಿಲ್ಲ. ಮತ್ತೆ ರವಿಶಂಕರ್ ಸರ್ ಜೊತೆ ವರ್ಕ್ ಮಾಡಿದ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಭಯ ಇತ್ತು. ಅಂದ್ರೆ ಜಾಸ್ತಿ ಅಂದ್ರೆ ಏನ್ ಮಾತಾಡೋದು ಗೊತ್ತಾಗ್ತಿರ್ಲಿಲ್ಲ. ಸರ್ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಅಮ್ಮ, ನಮಸ್ತೆ ಸರ್, ನಮಸ್ತೆ ಅಮ್ಮ, ಅಂದ್ರೆ ಅಷ್ಟೇ ಆಗ್ತಿತ್ತು. ಆಮೇಲೆ ಹೋಗ್ತಾ ಆಮೇಲೆ ಹೋಗ್ತಾ ಒಂದು ಅಡ್ಜಸ್ಟ್ ಆದ್ವಿ. ಆಮೇಲೆ ಮಾತಾಡೋ ಸರ್ ವರ್ಕ್ ಅವರು ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಹೇಳೋರು, ಹಿಂಗೆ ಒಬ್ಬ ಆರ್ಟಿಸ್ಟ್ ಏನೇನ್ ಹೇಗೆ ರೆಡಿ ಆಗ್ಬೇಕು ಒಂದೊಂದು ಮೂವಿಗೆ, ಡಬ್ಬಿಂಗ್ ಎಲ್ಲ ಹೇಗೆ, ಅವೆಲ್ಲ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ರು. ಸೊ ಅಫ್ಕೋರ್ಸ್ ಕೆಲವೊಂದು ವಿಷಯಗಳು ತಿಳ್ಕೊಂಡ್ವಿ ರವಿಶಂಕರ್ ಸರ್ ಜೊತೆ ವರ್ಕ್ ಮಾಡಿ.
ಗುಡ್ ಎಕ್ಸ್ಪೀರಿಯನ್ಸ್. ರವಿಶಂಕರ್ ಸರ್ ಮತ್ತೆ ಬಿ ಸುರೇಶ್ ಸರ್, ಉಗ್ರಂ ಮಂಜು ಸರ್, ಧರ್ಮಣ್ಣ, ಇನ್ನೂ ತುಂಬಾ ಜನ ಎಲ್ಲರೂ ಏನಂದ್ರೆ ಇವರೆಲ್ಲ ಆರ್ಟಿಸ್ಟ್ಗಳು ಎಲ್ಲ ಒಂದು ನೇಮ್ ಇರುವಂತ ಆರ್ಟಿಸ್ಟ್. ಉಗ್ರಂ ರವಿ ಸರ್ ಇವರೆಲ್ಲ ನಾವು ಥಿಯೇಟರ್ ಟಿವಿಲಿ ನೋಡಿದ್ದು. ಸೊ ಫಸ್ಟ್ ಟೈಮ್ ಎಲ್ರ ಜೊತೆ ವರ್ಕ್ ಮಾಡಿದ್ದು. ಸೊ ಅಫ್ಕೋರ್ಸ್ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನೀವು ಪ್ರತಿ ಸಿನಿಮಾ ಆಲ್ಮೋಸ್ಟ್ ಇಷ್ಟು ಸಿನಿಮಾಗಳು ಮಾಡಿದ್ದೀರಾ, ಎಲ್ಲ ಒಂದು ಜಾಸ್ತಿ ಜನ ಇರೋ ಸಿನಿಮಾಗಳೇ ಮಾಡುವಂಥದ್ದು. ಹೌದು ಸರ್, ಅದೇನೋ ಗಾಡ್ ಗಿಫ್ಟ್ ಅನ್ಕೊಂಡ್ಬೋದು. ಹೇಗೆ ಅನ್ಸುತ್ತೆ ನಿಮ್ಗೆ? ಮೇ ಬಿ ಒಂದು 5-6 ಕ್ಯಾರೆಕ್ಟರ್ ಇಟ್ಕೊಂಡು ಮಾಡೇ ಇಲ್ಲ ನೀವು, ಇರೋದೆಲ್ಲ ಒಂದು 200 ಜನ 500 ಜನ. ಹೌದು ಸರ್, ಹೌದು ಇಂಥವೆಲ್ಲ. ಹೌದು ಸರ್. ಸೊ ಹೇಗಿರುತ್ತೆ ಅದೊಂದು ಎಕ್ಸ್ಪೀರಿಯನ್ಸ್? ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್. ಅದೇ ನಮ್ಮ ಫೌಂಡೇಶನ್ ಆಗ್ತಾರಲ್ಲ, ಅವಾಗ ಉಗ್ರಮಿಂದ ಹಂಗೆ ಉಗ್ರಮಲ್ಲಿ ಸುಮಾರು 200-300 ಜನ ಫಸ್ಟ್ ಫಿಲಮ್ ಅಲ್ಲೇ ಆ ತರ ಒಂದು ಎಕ್ಸ್ಪೀರಿಯನ್ಸ್. ಅವಾಗ ಅಷ್ಟು ಮೆಚೂರ್ಡ್ ಇಲ್ಲ, ಸೊ ಅದಲ್ಲೇ ನಾವು ಹಂಗ್ ಮಾಡಿದಿರಿ ಸರ್. ಉಗ್ರಂ ಮುಂಚೆ ನಂದು ಒಂದು 25 ಮೂವೀಸ್ ಆಯ್ತು ಸರ್. ವಿಷ್ಣುವರ್ಧನ್ ಅಪ್ಪಾಜಿ ಜೊತೆ ಎಲ್ಲ ಮಾಡಿದೀನಿ, ಬಳ್ಳಾರಿ ನಾಗ ಎಲ್ಲ. ಉಗ್ರಂ ಬಂದ್ಬಿಟ್ಟು 25. ಬಿಫೋರ್ ಉಗ್ರಂ ಬಂದ್ಬಿಟ್ಟು ನಾನು ಕೋ ಆರ್ಟಿಸ್ಟ್ ಆಗಿದ್ದೆ ಗ್ಯಾಂಗ್, ಅದರಲ್ಲಿ ಒಂದು ಲೀಡ್ ಆಗಿ ಇರ್ತಾ ಇದ್ದೆ. ಉಗ್ರಂ ಆದ್ಮೇಲೆ ಮೈನ್ ಆರ್ಟಿಸ್ಟ್. ಮೈನ್ ಸರ್, ಕಿರಣ್ ರಾಜ್ ಅವರು ಈ ಸಿನಿಮಾ ಮಾಡಿದ್ರೆ ಹೇಗೆ ಅನ್ಸೋ? ಕಿರಣ್ ರಾಜ್ ಅವ್ರ ಜೊತೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಗೆ ಇನ್ನೊಬ್ಬ ಹೀರೋ ಬರ್ತಾರೆ. ಇನ್ನೊಬ್ರು ಪಕ್ಕ ಕಮರ್ಷಿಯಲ್ ಹೀರೋ ನಿಮ್ಗೆ ರಾನಿಯಿಂದ ಸಿಗ್ತಾರೆ ಅಂತ ಹೇಳ್ಬೋದು ಸರ್. ಔಟ್ ಅಂಡ್ ಔಟ್ ನಿಮ್ಗೆ ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಆಕ್ಟಿಂಗ್ ಎಲ್ಲ. ಮತ್ತೆ ನಂಗೆ ಹಳೆ ಪರಿಚಯ ಕೂಡ ನಮ್ಮ ನಾವು ಸುಮಾರು ಹೀರೋಗಳ ಜೊತೆ ಮಾಡಿದಿರ. ಬಟ್ ಇವರು ಕಿರಣ್ ರಾಜ್ ಬಂದ್ಬಿಟ್ಟು ಬಿಫೋರ್ ಮೇ ಬಿ ಐ ಥಿಂಕ್ ಒಂದು 50-20 ಫಿಲಮ್ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಇದೆಯೋ ಆ ಥರ ಮಾಡಿದ್ದಾರೆ. ನನಗೆ ಶಾಕ್ ಆಗ್ಬಿಡ್ತು, ಏನು ಸರ್ ಇದು ಓಕೆ ಅನ್ಕೊಂಡೆ. ನಮ್ಮ ಬ್ರದರ್ಗಳ ಇರ್ತಾರೆ, ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಬ್ಬ ಹೀರೋ ಬರ್ತಾರೆ. ಮತ್ತೆ ತುಂಬಾ ಅಡ್ವೆಂಚರಸ್ ಪರ್ಸನ್ ಕಿರಣ್ ಬ್ರೋ. ನಾಟ್ ಓನ್ಲಿ ಆಸ್ ಆರ್ಟಿಸ್ಟ್, ಬಿಯಾಂಡ್ ದಟ್ ಸ್ಕೈ ಡೈವಿಂಗ್ ಮಾಡೋದಿರ್ಬೋದು. ನಮ್ಮ ಟೀಸರ್ ಲಾಂಚ್ಗೆ ಅವರು 30,000 ಅಡಿ ಮೇಲಿಂದ ಎಗರಿದ್ರು ಟೀಸರ್ ಲಾಂಚ್ಗೋಸ್ಕರ. ಅದು ಮತ್ತೆ ಪ್ಯಾರಾಗ್ಲೈಡಿಂಗ್, ಸ್ಕೈ ಡೈವಿಂಗ್, ಕಿಕ್ ಬಾಕ್ಸಿಂಗ್, ಆ ಥರ ಎಲ್ಲ ಸುಮಾರು ಸಾಕಷ್ಟು ಆಕ್ಟಿವಿಟೀಸ್ ಅವ್ರು ಮಾಡ್ತಾ ಇರ್ತಾರೆ. ನಾವು ಇನ್ಸ್ಟಾದಲ್ಲೆಲ್ಲ ನೋಡ್ತಿರ್ತೀವಿ. ನಾವು ಏನ್ ಬ್ರೋ ಇವೆಲ್ಲ ಹೇಗೆ ಭಯ ಆಗಲ್ವಾದ್ರೆ ಮಾಡ್ತಿರ್ಬೇಕು, ಏನೋ ಒಂದು ಎಕ್ಸ್ಪೀರಿಯನ್ಸ್ ಬರ್ತಿರ್ಬೇಕು. ಹೇಳಕ್ ಬರಲ್ಲ ಯಾವ ಮೂವಿ ಬೇಕಾಗುತ್ತೆ, ಫ್ರೀ ಇದ್ದಾಗ ಏನೋ ಒಂದು ಮಾಡ್ತಿರ್ಬೇಕು. ಆ ಥರ ಒಂದು ಅಡ್ವೆಂಚರಸ್ ಪರ್ಸನ್, ಮತ್ತೆ ಒಂದು ವೆರಿ ಜಾಲಿ ಪರ್ಸನ್ ಕೂಡ. ನಮ್ಗೆ ಬಿಫೋರ್ ರಾನಿನೂ ನಾವು ಒಂದು ಮೂವಿ ವರ್ಕ್ ಮಾಡಿದ್ವಿ, ಬಡೀಸ್ ಅಂತ. ಸೊ ಅವಾಗಿಂದ ಒಂದು ಪರಿಚಯ. ಸೊ ಎಸ್, ಒಂದು ಒಳ್ಳೆ ಫ್ರೆಂಡ್ಶಿಪ್ ನಮ್ದು ಅವ್ರದ್ದು. ಡೈರೆಕ್ಟರ್ ಬಗ್ಗೆ ಹೇಳೋದು? ಡೈರೆಕ್ಟರ್ ಸರ್ ಅಫ್ಕೋರ್ಸ್ ಕ್ಯಾಪ್ಟನ್ ಆಫ್ ದ ಶಿಪ್. ಅವರು ಸಹ ನಮಗೆ ಹಳೆ ಬಡೀಸ್ ಮೂವಿ ಸರ್ ಡೈರೆಕ್ಷನ್ ಮಾಡಿದ್ದು. ಸೊ ಬಡೀಸ್ ಆದ್ಮೇಲೆ ರಾನಿ ಯಾವಾಗ ಮುನ್ಸ್ ಇದು ಓಕೆ ಆಯ್ತು, ನನ್ಗೆ ಇಮಿಡಿಯೇಟ್ ಪೃಥ್ವಿ. ಅವಾಗ ನನ್ಗೆ ಹೇಳಿದ್ದು, ಪೃಥ್ವಿ ನೀವು ಈಗಿಂದಾನೆ ಕೂದಲು ಮತ್ತೆ ಗಡ್ಡ ಬಿಡಕ್ ಸ್ಟಾರ್ಟ್ ಮಾಡಿ, ಕ್ಯಾರೆಕ್ಟರ್ ಬೇಗ ಈ ತರ ಬೇಕು. ಹೌದಾ ಸರಿ ಸರ್ ಆಯ್ತು ಅಂತ ರೆಡಿ ಆಗಿದ್ದು. ಮತ್ತೆ ಶೂಟಿಂಗ್ ಬಿಫೋರು ನನಗೆ ಫೈಟ್ ಕ್ಲಾಸ್ ಎಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿ ಅಂದಿದ್ರು, ಯಾಕೆ ನಂಗೆ ಅಷ್ಟು ಸ್ಟ್ರೆಚ್ ಇರಲಿಲ್ಲ. ಸೊ ಇಮಿಡಿಯೇಟ್ ನಾನು ಫೈಟ್ ಕ್ಲಾಸ್ ಎಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿ, ಅನಂತರ ಇಲ್ಲಿ ಫೈಟ್ಗಳೆಲ್ಲ ಇನ್ವಾಲ್ವ್ ಆಗಿದ್ದು. ಮತ್ತೆ ಇದು ಅಷ್ಟೇ, ಆಕ್ಟಿಂಗ್ ವೈಸ್ ಅಷ್ಟೇ, ಡೈಲಾಗ್ ಎಲ್ಲ ಹೇಳೋರು. ಅಂದ್ರೆ ಎಲ್ಲೋ ನಮ್ಗೇನೋ ಒಂಥರ ಟೆನ್ಷನ್ ಕೊಡ್ತಿರ್ಲಿಲ್ಲ. ಬನ್ನಿ ಬೇಗ ರೆಡಿ ಆ ಥರ ಏನಿಲ್ಲ. ತಗೊಳ್ಳಿ ಆರಾಮ ಟೈಮ್ ತಗೊಳ್ಳಿ, ಏನಾದ್ರು ಡೌಟ್ ಇದ್ರೆ ಕೇಳಿ ಹೇಳ್ತೀವಿ. ಏನೋ ಒಂದು ಟೆನ್ಷನ್ ಇಲ್ಲದೆ ಆರಾಮಾಗಿ ಕೂಲಾಗೆ ಕೆಲಸ ಮುಗಿಸಿದ್ವಿ. ಅಥವಾ ಒಬ್ರು ಕೂಲ್ ಕ್ಯಾಪ್ಟನ್ ಜೊತೆ ವರ್ಕ್ ಮಾಡಿದ್ವಿ ಅನ್ನೋ ಖುಷಿ ಇದೆ ನಮ್ಗೆ. ಸೈಲೆಂಟ್ ಕಿಲ್ಲರ್ ಸರ್ ಅಷ್ಟೇ. ಕೆಲವೊಬ್ರು ಸೌಂಡ್ ಮಾಡ್ತಾರೆ, ಕೆಲವೊಬ್ರು ಸೌಂಡ್ ಮಾಡಿದ್ರೆ ಕೆಲಸ ಮುಗಿಸ್ತಾರೆ ಸರ್. ಸೆಟ್ ಅಲ್ಲಿ ಸೈಲೆಂಟ್ ಆಗಿರ್ತಾರೆ, ಬಸ್ ಥಿಂಕಿಂಗ್ ಇಸ್ ಡಿಫ್ರೆಂಟ್ ವೇ ಸರ್. ಬಟ್ ಎಫೆಕ್ಟ್ಫುಲ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹಾಕಿರ್ತಾರೆ, ಒಂಥರ ಸೈಲೆಂಟ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಸರ್. ಸೈಲೆಂಟ್ ಕಿಲ್ಲರ್. ಈ ಕಿಲ್ಲರ್ ಈಗ ಥಿಯೇಟರ್ಗೆ ಲಗ್ಗೆ ಇಡ್ತಾ ಇದೆ, ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಥ್ರಿಲ್ಲರ್ ಆಗ್ಬೋದು ಸರ್. ಏನಾಗ್ತದೆ ಆಗುತ್ತೆ ಸರ್, ಬೇರೆ ರೇಂಜಲ್ಲಿ ಆಗುತ್ತೆ. ಅದೇ ನಾನು ಮುಂಚೆ ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಒಂದು ಅಪ್ಕಮಿಂಗ್ ಬ್ಯಾಕ್ ಕೊಡ್ತೀನಿ. ಆಕ್ಷನ್ ಸಿನಿಮಾ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಜನ ಅನ್ನಕ್ಕೆ. ನೆಕ್ಸ್ಟ್ ಲಾಸ್ಟ್ ಟೈಮ್ ಬಂದಿರುವಂತ ಭೀಮಾ ಸರ್, ಆಕ್ಷನ್ ಫಿಲ್ಮ್ಗಿಂತನೂ ಕೆಲವೊಂದು ಆಕ್ಷನ್ ಫಿಲ್ಮ್ಸ್ ಇರುತ್ತೆ, ಬಟ್ ಇದು ಟೋಟಲಿ ಡಿಫ್ರೆಂಟ್ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟು ಮೂವಿ ಮಾಡಿರೋದ್ಕಿಂತ ಇದು ಬೇರೆ ಥರ ಜರ್ನಿ ಇರುತ್ತೆ. ಲೈಕ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಟೋಟಲಿ ಡಿಫ್ರೆಂಟ್. ಎಲ್ಲ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಸರ್, ಫಸ್ಟ್ ಎಕ್ಸ್ಪೀರಿಯನ್ಸ್. ಹೌದು ಖಂಡಿತ ಹೊಸ ಒಂದು ಅನುಭವ, ಒಂದು ಹೊಸ ಕಂಟೆಂಟ್ ಅಂತ ಹೇಳ್ಬೋದು ಸರ್. ನಮ್ಗೇನೆಲ್ಲೋ ರಿಪೀಟ್ ಈ ತರ ಸೀನ್ ಎಲ್ಲೋ ಬೇರೆ ಮೂವಿಲಿ ನಡೆದಿದೆ ಆ ತರ ಏನ್ ಅನ್ಸಲ್ಲ. ಒಂದು ಕಂಟೆಂಟ್ ಓರಿಯೆಂಟ್ ಪಕ್ಕ ಕತೆ ತಗೊಂಡೋಗುತ್ತೆ ಹಂಗೆ.
ಮತ್ತೆ ಆರ್ಟಿಸ್ಟ್ ನಮ್ಮ ಕಿರಣ್ ಬರೋ, ರವಿಶಂಕರ್ ಸಾಯಿ ಎಲ್ಲ, ನಮ್ಮ ರವಿ ಸರ್ ಎಲ್ಲ ಪ್ರತಿಯೊಬ್ರು ಆ ಪಾತ್ರ ಜೀವ ತುಂಬಿದ್ದಾರೆ. ಅಚ್ಚುಕಟ್ಟ ನೀಟಾಗಿ ಬಂದಿದೆ. ಸೊ ಇನ್ನೇ 3ನೇ ತಾರೀಕು ರಿಲೀಸು. ವೇಟಿಂಗ್ ಫಾರ್ ಆಡಿಯನ್ಸ್. ನೈಟ್ ಬಂದ್ಬಿಟ್ಟು ಕನಕಪುರದಲ್ಲಿ ಶೂಟ್, ತಮಿಳ್ ಫಿಲ್ಮ್, ಫುಲ್ ಡೇ ನೈಟ್. ಅಲ್ಲಿ ಫುಲ್ಲು ಒಂಥರ ಲೈಕ್ ಡಸ್ಟು ಬೇಜಲ್ಲಿ ಕೋರೆ ಅಂತ. ನೈಟಲ್ಲಿ ಮುಗಿಸ್ಕೊಂಡು ಬೆಲ್ಲಿ ಬಂದರೆ ಲೆನ್ಸ್ ಫುಲ್ಲು ಪೇಯ್ನ್ ಆಗಿಬಿಡ್ತೀವಿ. ಆಮೇಲೆ HMT ಹಾಸ್ಪಿಟ್ಲೆಲ್ಲ ಹೋಗಿ ಟ್ರೀಟ್ಮೆಂಟ್ ಮಾಡಿ ವೀಸಿಂಗ್ ಬೆಳಕಾಗ್ತಲ್ಲ, ಒಂಥರ ಹೆವಿ ಪೇಯ್ನ್ ಆಗಿಬಿಡ್ತಾವೆ ಇಂಜೆಕ್ಷನ್. ಬಟ್ ಅದಲ್ಲೂ ಸ್ವಲ್ಪ ವರ್ಕೆಲ್ಲ ಮಾಡಿ ಫುಲ್ ಸಪೋರ್ಟ್ ಮಾಡಿದೆ. ಪ್ರೊಡಕ್ಷನ್ ಅವರು ಫುಲ್ಲು ಸಪೋರ್ಟ್ ಎಲ್ಲ ಮಾಡಿದ್ರು ಸರ್. ಆ ಥರದ ಒಂದು, ಯಾಕಂದ್ರೆ ಇಲ್ಲ ಆ ಥರ ಇದೆ ಆಕ್ಷನ್ ಓರಿಯೆಂಟೆಡ್ ಸಿನಿಮಾದಲ್ಲಿ. ಅಲ್ಲ, ಇಲ್ಲಿ ಆಕ್ಷನ್ ಅಂತೆಲ್ಲ, ಬಟ್ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೆ ಸ್ಟೈನ್ ಆಗ್ಬಿಡ್ತು. ಅದು ಅದಷ್ಟು ಇದಾಗಿದ್ದು. ನಾವು ಸ್ವಲ್ಪ ವಾಯ್ಸು ಇಷ್ಟು ಬರಲ್ಲ, ಹಿಂಗ್ ಬರುತ್ತೆ. ಯಾಕಂದ್ರೆ ನಾವು ಲೈಕ್ ಇಲ್ಲ ಬಿಫೋರ್ ಗೋಲ್ ಕೀಪರ್ ಅಲ್ಲ, ಸೊ ಹಾಗಾಗಿ ನಾವು ಸೌಂಡ್ ಮಾಡಿ ಮಾಡಿ ಹೆವಿ ಹೈ ಪಿಚ್ ಆಗಿರುತ್ತೆ. ಸೊ ಜೋರಿಗೆ ಕಿಚ್ಚಾಡಿ ಅಲ್ಲಿ ಲೆನ್ಸ್ ಇದಾಗಿ ಆಮೇಲೆ ಫುಲ್ ಸಪೋರ್ಟ್ ಮಾಡೋದು ನಮ್ಮ ಪ್ರೊಡಕ್ಷನ್ ಅವರೆಲ್ಲ. ಸರ್ ಫೈನಲ್ ರಿಲೀಸ್ ಆಗ್ತಿದೆ ಸಿನಿಮಾ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸಂತೋಷ ಆಗ್ತದೆ ಸರ್. ಮತ್ತೆ ಯಾಕೆಂದ್ರೆ ಇದು ನಮ್ಗೆ ಹೆಂಗೆ ಅಂದ್ರೆ, ಇವಾಗ ನಾವು ಇಷ್ಟು 125 ಫಿಲಮ್ ಏನು ಮಾಡಿರ್ಬೋದು. ಒಂದೊಂದು ಫಿಲಮ್ ಬರುವಾಗ ಎಕ್ಸಾಮ್ ಇದೆ, 10th ಡಿಗ್ರಿ ಬರ್ದಿದ್ದೀರಿ, ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾ ಇರ್ತೀವಿ ಒಂದೊಂದು ಇದು. ಸೊ ಇವಾಗ ಖುಷಿ ಆಗ್ತದೆ, ಹಬ್ಬ ಬೇರೆ ಬರ್ತದೆ, ಅದರಲ್ಲೂ ಚಿತ್ರ ಬರ್ತದೆ ಅಂದ್ರೆ ಡಬಲ್ ಧಮಾಕ ಆಗುತ್ತೆ ಸರ್. ನೆಕ್ಸ್ಟ್ ರೋನಿ ರವಿ ಅಂತ ಏನಾದ ಫೈನಲಿ ಏನಿಲ್ಲ, ಒಂದೊಳ್ಳೆ ಮೂವಿ ಮಾಡಿದೀವಿ. ಡೆಫಿನೆಟ್ಲಿ ಅದಂತೂ ಖುಷಿ ಇದೆ. ಸೊ ಇನ್ನೇನು ಈ 3ನೇ ತಾರೀಕು ನಾವು ಬರ್ತೀವಿ ಕರ್ನಾಟಕ ರಾಜ್ಯಾದ್ಯಂತ. ಸೊ ಆಡಿಯನ್ಸ್ ಡೆಫಿನೆಟ್ಲಿ ಮೂವಿ ನೋಡಿದ್ಮೇಲೆ ಡೆಫಿನೆಟ್ಲಿ ಅವ್ರು ಖುಷಿ ಪಡ್ತಾರೆ. ಚೆನ್ನಾಗಿದೆ ಮೂವಿ, ಪಕ್ಕಾ ಪೈಸಾ ವಸೂಲ್ ಮೂವಿ ಬಿಡಪ್ಪ ಅಂತ ಅದಂತೂ ಅನ್ಸುತ್ತೆ ಅವ್ರಿಗೆ. ಮತ್ತೆ ಇನ್ನೊಂದು ನಾ ಹೇಳನಲ್ಲ, ಕ್ಲೈಮ್ಯಾಕ್ಸ್ ಆದ್ಮೇಲೆ ಅವ್ರಿಗೆ ಆ ಒಂದು ಗುಮ್ಮಿಂದ ಆಚೆ ಬರೋಕೆ ಒಂದು ಫ್ಯೂ ಮಿನಿಟ್ಸ್ ಬೇಕು ಅವ್ರಿಗೆ. ಅದಂತೂ ಇದೆ, ಕನೆಕ್ಟ್ ಆಗುತ್ತೆ ಅವ್ರಿಗೆ. ಏನಪ್ಪ ಇದು ಈ ತರ ಆಯ್ತಾ, ಹಿಂಗಾಯ್ತಾ, ಯಾರು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಸರ್. ಇನ್ನೊಂದು ಕೆಲವೊಮ್ಮೆ ನಾವೇ ಕುಂದ್ಗಣೆ ಈ ಸೀನ್ ಆದ್ಮೇಲೆ ಈ ಸೀನ್ ಹಿಂಗೆ ಹೇಳ್ತೀವಿ, ಹಂಗ ಆಗ್ ಬರುತ್ತೆ. ಇಲ್ಲಿ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ನಿಮ್ಗೆ. ಸೊ ಅಲ್ಲಿ ಅಫ್ಕೋರ್ಸ್ ಗೆದ್ವಿ ನಾವು ಅಂತ ಅನ್ಕೊಬಹುದು. ಸೊ ಇನ್ನೇನು 3ನೇ ತಾರೀಕು ಬರ್ತೀವಿ. ಆಡಿಯನ್ಸ್ ನೋಡಿ ಹರಿಸಿ ಹಾರೈಸಿ ಆಶೀರ್ವಾದಿಸ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರೂ ಕೂಡ ಈ ಒಂದು ಕರ್ನಾಟಕ ಏನಿದೆ ಈಗ ಸಿಚುವೇಶನ್, ಅಥವಾ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ನಡೀತಿರುವಂತದ್ದು ಇರ್ಬೋದು, ಅಂದ್ರೆ ಸಿನಿಮಾದು ಥಿಯೇಟರ್ ಮತ್ತೆ ಓಪನ್ ಆಗಿದೆ, ಜನ ಬರ್ತಾ ಇದ್ದಾರೆ. ಸೊ ಈ ಸಿನಿಮಾಗೂ ಕೂಡ ಅದೇ ತರ ಒಂದು ಭರ್ಜರಿ ಯಶಸ್ಸು ಸಿಗ್ಲಿ ಅಂಡ್ ಪ್ರದರ್ಶನ ಕೂಡ ಅದ್ಭುತವಾಗಿ ಆಗ್ಲಿ ಅಂತ ನಾ ಕೂಡ ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.